ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ನೋಡಿ, ಸ್ವಾತಿ ಅಂತೇಳಿ ಹೆಸರು, ಮಡಿಕೇರಿಯಿಂದ ಸ್ನೇಹಿತರೆ. 3 BHK ಹೌಸ್ ಇದೆ. ಆ ಒಂದು ಮನೆಯಲ್ಲಿ ಇವರು ರೆಂಟ್ಗೆ ಇದ್ದಾರೆ ಸ್ನೇಹಿತರೆ. ಓಕೆನಾ, ಅದು ಕಾರ್ನರ್ ಸೈಡ್ದು ಒಂದು ಮನೆ ಆಗಿರುತ್ತದು. ವಿಷಯ ಏನಪ್ಪ ಅಂತಂದರೆ, ಒಂಟಿ ಇರೋದು, ಅಪ್ಪ ಅಮ್ಮ ಇಬ್ಬರು ಸಹ ಹಳ್ಳಿಯಲ್ಲಿರೋದು. ಹಾಗಾಗಿ ಮಡಿಕೇರಿಯಲ್ಲಿ ಜಾಸ್ತಿ ಬರಲ್ಲ ಅವರು. ರೂಮ್ ಬಾಡಿಗೆ ಕೊಡಲು ಕಾರಣ ಸ್ನೇಹಿತರೆ ಏನಕ್ಕಪ್ಪ ಅಂದರೆ, ಇವ್ರದ್ದು ಮನೆ ಏನಿದೆ ಬಾಡಿಗೆ ಮನೆಯಲ್ಲಿರೋದು, ಆದರೂ ರೂಮ್ನ ಬಾಡಿಗೆ ಕೊಡ್ತಾರಂತೆ. ಕಾರಣ ಏನಕ್ಕಪ್ಪ ಅಂತಂದರೆ, ತಿಂಗಳಿಗೆ 7,000 ಬಾಡಿಗೆ ಕಟ್ತಿರೋದು. ಆ ಒಂದು ಕಾರಣಕ್ಕೋಸ್ಕರ ರೂಮ್ ಬಾಡಿಗೆ ಕೊಟ್ಟರೆ ನನಗೂ ಸ್ವಲ್ಪ ಆರ್ಥಿಕ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಬಂದು ನೀವು ಆರಾಮಾಗಿ ರೂಮಲ್ಲಿ ಇರ್ಬೋದು. ಜಾಬ್ ಬಂದ್ಬಿಟ್ಟು SPಯಲ್ಲಿ ಕೆಲಸ ಮಾಡ್ತಾ ಇರೋದು. ಒಬ್ಬರೇ ಏನಕ್ಕೆ ಇಷ್ಟೊಂದು ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಅಷ್ಟೇ. ರಾತ್ರಿ ಆದರೆ ಸಾಕು ಭಯ ಆಗುತ್ತೆ, ಪುಕ್ಕ ಅನ್ನೋದು ಕೆಳಗೆ ಅಂತ ಹೇಳಿದ್ದಾರೆ. ಇನ್ನು ಬ್ಯಾಂಕ್ ವರ್ಕ್ ಬಂದ್ಬಿಟ್ಟು ನೋಡಿ, 7,000 ಕಟ್ತೀನಿ ಅಂತ ಹೇಳಿ ನಾನು ಕರೆಯುತ್ತಿಲ್ಲ. ಮಜಾ ಮಾಡೋಕ್ಕೆ ತುಂಬ ಆಸೆ ಆಗ್ತಿದೆ, ಒಬ್ಳಿಗೆ ಇರೋದಕ್ಕಾಗಲ್ಲ, ಮತ್ತು ಅಡುಗೆ ತಿಂಡಿ ಎಲ್ಲವೂ ಕೂಡ ಕಷ್ಟ ಆಗ್ತಾಯಿದೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಅಂತ ಹೇಳಿದ್ದಾರೆ. ಹೋಟೆಲ್ ಊಟ ನನಗೆ ಇಷ್ಟ ಆಗಲ್ಲ, ಎಷ್ಟು ದಿನ ಅಂತ ಹೋಟೆಲ್ ಊಟ ತಿನ್ನಲಿ, ಮದುವೆ ಮಾಡಿ ಅಂದರೂ ಸಹ ಕೇಳುತ್ತಿಲ್ಲ, ಮನೇಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, ಬ್ಯಾಂಕ್ ಕ್ಯಾಶಿಯರ್ ಆಗಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಆಫೀಸ್ನಲ್ಲಿ ಟೆನ್ಷನ್ ಇರುತ್ತೆ, ಬೇಗ ಕೆಲಸವನ್ನು ಮಾಡಬೇಕಾಗುತ್ತೆ. ಬ್ಯಾಂಕ್ ಕ್ಯಾಶಿಯರ್ ಅಂದರೆ ಸ್ನೇಹಿತರೆ ತಮ್ಮೆಲ್ರಿಗೂ ಗೊತ್ತಿದೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇವರಿಗೆ ಅಷ್ಟೊಂದು ಟೆನ್ಷನ್ ಇರೋದು. ಇನ್ನು ರೆಂಟ್ ಫೀಸ್ ಬಗ್ಗೆಯಲ್ಲಿ ಹೇಳಿರ್ತಕ್ಕಂಥದ್ದು, ತಿಂಗಳಿಗೆ ನೋಡಿ 7,000 ಮನೆ ಬಾಡಿಗೆ ಕಟ್ತಾ ಇರೋದು ಇವರು. 3,000 ಕಟ್ಟಿದರೆ ಸಾಕು, ಇನ್ನು ಮಿಕ್ಕಿದ್ದು ಊಟದ ವ್ಯವಸ್ಥೆ ಹಾಗೂ ಮಲಗುವ ವ್ಯವಸ್ಥೆ ಎಲ್ಲವನ್ನೂ ಕೂಡ ನಾನೇ ಮಾಡ್ಕೋತೀನಿ. ಬಟ್ಟೆ ಹಾಗೂ ಕೆಲಸದ ಬಗ್ಗೆ ಏನು ಚಿಂತೆ ಪಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಸೋಪು, ಶಾಂಪು ಅಂತ ಸಣ್ಣ ಪುಟ್ಟ ಸಾಮಾನು ಏನೇ ಇದ್ದರೂ ಕೂಡ ಅದರ ಖರ್ಚು ಸಹ ನೋಡಲಾಗುತ್ತದೆ ಅಂತ ಹೇಳಿದ್ದಾರೆ. ಲಿಂಗಾಯತರು, ಬ್ರಾಹ್ಮಣರು ಯಾವನೇ ಆಗಿರಲಿ ಅದೆಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಜಾತಿ ಇದ್ರ ಬಗ್ಗೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಮೈ ತುಂಬ ಕೆಲಸ ಇರಬೇಕಷ್ಟೇ, ಕೇಳೋದು ಆಯಿತಾ ಅಂತ ಹೇಳಿದ್ದಾರೆ. ಅಂದರೆ ಕೆಲಸ ಇದ್ದವರಿಗೆ ಮಾತ್ರ ಈ ಒಂದು ರೂಮ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದ್ರ ಬಗ್ಗೆ ಏನು ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.